ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ವೆಬ್ ಸರ್ವಿಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವೆಬ್ ಸರ್ವಿಸಸ್ ಅಂದ್ರೇನು, API ಅಂದ್ರೇನು, ರೆಸ್ಟ್ಫುಲ್ ವೆಬ್ ಸರ್ವಿಸಸ್ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಅದು. ನೀವೇನಾದರೂ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀರಾ ಅಂತಂದರೆ ಪ್ರೀವಿಯಸ್ ವಿಡಿಯೋನ ಫಸ್ಟು ವಾಚ್ ಮಾಡಿರಿ. ಆ ವಿಡಿಯೋಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋಸ್ನ ವಾಚ್ ಮಾಡಿರಿ. ಹಾಗೆಯೇ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಿಮಗೇನಾದರೂ ನನ್ನ ಪರ್ಸ್ನಲ್ ಕ್ಲಾಸಸ್ ಬೇಕು, ಒನ್ ಕ್ಲಾಸಸ್ ಬೇಕು ನನಗೆ ಅಂತಂದರೆ ನೀವು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ನೀವು ಫಾರ್ಮ್ನ ಫಿಲಪ್ ಮಾಡಿರಿ. ನಮ್ಮ ಟೀಮು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಒನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ, ವೆಬ್ ಸರ್ವಿಸಸ್ ಬಗ್ಗೆ ಡಿಸ್ಕಸ್ ಮಾಡಿ ಕೆಲವೊಂದು ಅನೋಟೇಷನ್ಸ್ನ ಡಿಸ್ಕಸ್ ಮಾಡಿದ್ವಿ. ಗೆಟ್ ಮ್ಯಾಪಿಂಗು, ಪುಟ್ ಮ್ಯಾಪಿಂಗು, ಡಿಲೀಟ್ ಮ್ಯಾಪಿಂಗು, ಅದೇ ರೀತಿ ರೆಸ್ಟ್ ಕಂಟ್ರೋಲರು, ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಅನೋಟೇಷನ್ಸ್. ಅದೆಲ್ಲ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ ಅಂತಂದರೆ ಆ ಅನೋಟೇಷನ್ಸ್ ಬಗ್ಗೆ ಎಲ್ಲ ನಿಮಗೆ ಕಂಪಲ್ಸರಿಯಾಗಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಯಾವ ರೀತಿ ನಾವು ಒಂದು ಕ್ಲೈಂಟು ಮತ್ತು ಸರ್ವರು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಯಾವ ರೀತಿ ನಾವು ಒಂದು URIನ ಮ್ಯಾಪ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಇದು ನಮ್ಮ ಕ್ಲೈಂಟ್ ಅಪ್ಲಿಕೇಶನ್ ಅಂತಂದರೆ ಇದು ಸರ್ವರ್ ಅಪ್ಲಿಕೇಶನ್ ಆಗಿರುತ್ತೆ. ಓಕೆ, ಸರ್ವರ್ ಅಪ್ಲಿಕೇಶನ್ ಅಂದರೆ ನಾವಿಲ್ಲಿ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿರ್ತೀವಿ. ಕ್ಲೈಂಟ್ ಅನ್ನೋದು ಇಟ್ ಕುಡ್ ಬಿ ಎನಿಥಿಂಗ್, ಯಾವುದಾದ್ರೂ ಆಗಿರ್ಬೋದು. ಮೊಬೈಲ್ ಫೋನ್ ಆಗಿರ್ಬೋದು, ಆಂಡ್ರಾಯ್ಡ್ ಫೋನ್ ಆಗಿರ್ಬೋದು, iOS ಆಗಿರ್ಬೋದು, ವೆಬ್ ಅಪ್ಲಿಕೇಶನ್, ವೆಬ್ ಬ್ರೌಸರ್ ಆಗಿರ್ಬೋದು, ಅದಕ್ಕೆ ಒಬ್ಬ ಹ್ಯೂಮನ್ ಆಗಿರ್ಬೋದು. ಯಾರು ಡೇಟಾನ ಆಕ್ಸೆಸ್ ಮಾಡಬೇಕು ಅಂತಿರ್ತಾರಲ್ಲ ಅವರು ಕ್ಲೈಂಟ್ ಆಗ್ತಾರೆ. ಇಲ್ಲಿ ಸರ್ವರ್ ಎಲ್ಲಿ ಡೇಟಾ ಸ್ಟೋರ್ ಆಗಿರುತ್ತಲ್ಲ ಅದನ್ನು ನಾವು ಸರ್ವರ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಈ ರೀತಿ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಕ್ಲೈಂಟ್ ಏನಾದರೂ ಸರ್ವರಿಗೆ ಕೇಳಬೇಕು ಅಂತಂದರೆ ಈ ಹ್ಯಾಸ್ ಟು ರಿಕ್ವೆಸ್ಟ್. ಓಕೆನಾ, ಕ್ಲೈಂಟು ರಿಕ್ವೆಸ್ಟ್ ಮಾಡ್ತಾನೆ, ಸರ್ವರು ಆ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿ ಪ್ರಾಸೆಸ್ ಮಾಡಿ ಕ್ಲೈಂಟಿಗೆ ವಾಪಸ್ಸು ಆನ್ಸರ್ ಮಾಡುತ್ತೆ. ಸೊ ಅದಕ್ಕೆ ನಾವು ರೆಸ್ಪಾನ್ಸ್ ಅಂತ ಕರಿತೀವಿ. ಸೊ ಕ್ಲೈಂಟು ರಿಕ್ವೆಸ್ಟ್ನ ಕಳಿಸ್ತಾರೆ, ಸೊ ಸರ್ವರು ರೆಸ್ಪಾನ್ಸ್ನ ಕಳಿಸುತ್ತೆ. ಓಕೆ, ಈ ರೀತಿ ಕಳಿಸ್ಬೇಕಾದ್ರೆ ನಾವು ಏನೆಲ್ಲ ರಿಕ್ವೆಸ್ಟ್ನ ಕಳಿಸ್ಬೇಕು, ಯಾವ ರೀತಿ ರಿಕ್ವೆಸ್ಟ್ನ ಕಳಿಸ್ಬೇಕಂತೆಲ್ಲ ಡಿಸ್ಕಸ್ ಮಾಡಿದ್ವಿ, ರೈಟ್? ಓಕೆನಾ, ವೆದರ್ ನಾವು ಮೆಥಡ್ನ ಕಳಿಸ್ಬೇಕಾಗುತ್ತೆ, ಅದೇ ರೀತಿ URI ಪಾತ್ನ ಕಳಿಸ್ಬೇಕಾಗುತ್ತೆ. ಯಾಕಂದರೆ ಆ ಒಂದು URIಯಿಂದನೇ ಸರ್ವರು ಐಡೆಂಟಿಫೈ ಮಾಡ್ಕೊಳ್ಳುತ್ತೆ. ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಕ್ಲೈಂಟು ಸರ್ವರ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಕ್ಲೈಂಟ್ ಎಷ್ಟೋ ಸಲ ಇನ್ಫಾರ್ಮೇಷನ್ ಕೂಡ ಪಾಸ್ ಮಾಡಬೇಕಾಗುತ್ತೆ. ಅಂದರೆ ಏನೋ ಒಂದು ಇನ್ಫಾರ್ಮೇಷನ್ ಕೇಳಬೇಕಾಗುತ್ತೆ, ಅದೊಂದು ಸ್ಟೂಡೆಂಟ್ ಡೀಟೇಲ್ಸ್ನ ಕೇಳಬೇಕಾಗಿರುತ್ತೆ, ಅಥವಾ ಅದೊಂದು ಎಂಪ್ಲಾಯಿ ಇನ್ಫಾರ್ಮೇಷನ್ ಕೇಳಬೇಕಾಗಿರುತ್ತೆ. ಸೊ ಈ ರೀತಿ ಕೇಳಬೇಕಾದ್ರೆ ಕ್ಲೈಂಟು ಬರೀ ರಿಕ್ವೆಸ್ಟ್ನ ಒಂದನ್ನೇ ಕಳಿಸಲ್ಲ. ಓಕೆನಾ, ರಿಕ್ವೆಸ್ಟ್ ಜೊತೆಗೆ ಕೆಲವೊಂದು ಇನ್ಫಾರ್ಮೇಷನ್ನ ಕೂಡ ಪಾಸ್ ಮಾಡುತ್ತೆ. ಸೊ ರಿಕ್ವೆಸ್ಟ್ ಒಳಗಡೆಗೆ ನಾವು ಇನ್ಫಾರ್ಮೇಷನ್ನ ಪಾಸ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಪಾಸ್ ಮಾಡಬೇಕು ಅಂತಂದರೆ ಯಾವ ರೀತಿ ಪಾಸ್ ಮಾಡ್ತೀವಿ, ಕ್ಲೈಂಟಿಂದ ಸರ್ವರಿಗೆ ಡೇಟಾನ ಯಾವ ರೀತಿ ಪಾಸ್ ಮಾಡ್ತೀವಿ, ಸರ್ವರು ಕ್ಲೈಂಟಿಗೆ ಯಾವ ರೀತಿ ಪಾಸ್ ಮಾಡುತ್ತೆ ಅದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ರೆಸ್ಪಾನ್ಸ್ ಬಾಡಿ ಒಳಗಡೆಗೆ ಮೆಸೇಜ್ ಬಾಡಿ ಅಂತ ಕರಿತೀವಿ, ಅದರೊಳಗಡೆಗೆ ಡೇಟಾನ ಪಾಸ್ ಮಾಡುತ್ತೆ. ಬಟ್ ಕ್ಲೈಂಟು ಸರ್ವರಿಗೆ ಏನಾದರೂ ಒಂದು ಇನ್ಫಾರ್ಮೇಷನ್ನ ಕಳಿಸ್ಬೇಕು ಅಂದರೆ ಯಾವ ರೀತಿ ಕಳಿಸ್ಬೇಕು? ಫಸ್ಟ್ ಆಫ್ ಆಲ್ ನಾವೇನು ಹೇಳಿದ್ವಿ, ಎಷ್ಟೊಂದು HTTP ಮೆಥಡ್ಸ್ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಯಾವುದೆಲ್ಲ ಇದೆ? ಪೋಸ್ಟ್ ಇದೆ, ಗೆಟ್ ಇದೆ, ಅದೇ ರೀತಿ ಪುಟ್ ಅಂತ ಇದೆ, ಅದೇ ರೀತಿ ಡಿಲೀಟ್ ಅಂತ ಇದೆ. ಓಕೆ, ಡಿಲೀಟ್ ಅಂತ ಇದೆ, ಅದೇ ರೀತಿ ಪ್ಯಾಚ್ ಅಂತ ಕೂಡ ಇದೆ. ಸೊ ಇದೆಲ್ಲ ಮೋಸ್ಟ್ ಕಾಮನ್ ಆಗಿ ನಾವು ಡೇ ಟು ಡೇಯಲ್ಲಿ ಯೂಸ್ ಮಾಡೋವಂಥ HTTP ಮೆಥಡ್ಸ್ಗಳಿದೆಲ್ಲ. ಸೊ ಈ ರೀತಿ HTTP ಮೆಥಡ್ಸ್ನ ಯೂಸ್ ಮಾಡಬೇಕಾದ್ರೆ ಕೆಲವೊಂದೊಂದು HTTP ಮೆಥಡ್ಸ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ಪೋಸ್ಟ್ ಮತ್ತು ಪುಟ್ ಇದೆಯಲ್ಲ, ಇಟ್ ಸಪೋರ್ಟ್ಸ್ ಅ ಸ್ಪೆಷಲ್ ಟೈಪ್ ಆಫ್ ಆಪ್ಷನ್. ಒಂದು ಹೊಸ ಆಪ್ಷನ್ನ, ಅಂದರೆ ಒಂದು ಸ್ಪೆಷಲ್ ಟೈಪ್ ಆಫ್ ಆಪ್ಷನ್ಸ್ನ ಪ್ರೊವೈಡ್ ಮಾಡಿದೆ. ಏನಪ್ಪ ಅಂತಂದರೆ ನಾವು ಡೇಟಾನ ಬಾಡಿ ಒಳಗಡೆ ಪಾಸ್ ಮಾಡ್ಬೋದು. ರಿಕ್ವೆಸ್ಟ್ ಬಾಡಿ ಅಂತ ಕರಿತೀವಿ ಅದನ್ನು. ರಿಕ್ವೆಸ್ಟ್ ಬಾಡಿ ಒಳಗಡೆ ನಾವು ಡೇಟಾನ ಪಾಸ್ ಮಾಡೋದು. ಹೆಂಗೆ ನಾವು ರೆಸ್ಪಾನ್ಸ್ ಸರ್ವರ್ ಕಳಿಸ್ಬೇಕಾದ್ರೆ ಮೆಸೇಜ್ ಬಾಡಿ ಒಳಗಡೆಗೆ ರೆಸ್ಪಾನ್ಸ್ನ ಕಳಿಸುತ್ತಲ್ಲ, ಅದೇ ರೀತಿ ರಿಕ್ವೆಸ್ಟ್ ಬಾಡಿ ಅಂತ ಇರುತ್ತೆ. ಆ ರಿಕ್ವೆಸ್ಟ್ ಬಾಡಿ ಒಳಗಡೆ ನಾವು ಡೇಟಾನ ಪಾಸ್ ಮಾಡ್ಬೋದು. ಹಾಗಾದರೆ ರಿಕ್ವೆಸ್ಟ್ ಬಾಡಿ ಒಳಗಡೆ ನಾವು ಡೇಟಾ ಪಾಸ್ ಮಾಡಬೇಕಂದ್ರೆ ಏನು ಡೇಟಾ ಪಾಸ್ ಮಾಡ್ತೀವಿ? ಎನಿಥಿಂಗ್, ಏನು ಬೇಕಾದ್ರೂ ಪಾಸ್ ಮಾಡ್ಬೋದು. ಇಮೇಜ್ ಪಾಸ್ ಮಾಡ್ಬೋದು, ಅಥವಾ ಒಂದು ಇನ್ಫಾರ್ಮೇಷನ್ ಪಾಸ್ ಮಾಡ್ಬೋದು, ಅದೇ ರೀತಿ ಡಾಕ್ಯುಮೆಂಟ್ನ ಪಾಸ್ ಮಾಡ್ಬೋದು, ಒಂದು ವೀಡಿಯೋ ಪಾಸ್ ಮಾಡ್ಬೋದು, ಏನು ಬೇಕಾದರೂ ಪಾಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನೇನಾದರೂ ಒಂದು ಇನ್ಫಾರ್ಮೇಷನ್, ಸ್ಟೂಡೆಂಟ್ ಇನ್ಫಾರ್ಮೇಷನ್ನ ಪಾಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಸ್ಟೂಡೆಂಟ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬೇಕು. ಸ್ಟೂಡೆಂಟ್ ನೇಮ್ ಆಗಿರ್ಬೋದು, ಅವ್ನ ಇಮೇಲ್ ಅಡ್ರೆಸ್ ಆಗಿರ್ಬೋದು, ಅದೇ ರೀತಿ ಅವ್ರ ಮನೆ ಅಡ್ರೆಸ್ ಆಗಿರ್ಬೋದು, ಅವ್ನ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಇದನ್ನೆಲ್ಲ ಸ್ಟೋರ್ ಮಾಡಬೇಕು ಅಂದರೆ ನಾನು ಯಾವ ರೀತಿ ಕಳಿಸ್ಬೋದು? ಸೊ ರಿಕ್ವೆಸ್ಟ್ ಬಾಡಿ ಒಳಗಡೆಗೆ ನಾವೇನು ಮಾಡ್ತೀವಿ, JSON ಡೇಟಾದಲ್ಲಿ ನಾವು ಡೇಟಾನ ಕಳಿಸ್ತೀವಿ. ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ವಿ, ಮೆಸೇಜ್ ಬಾಡಿ ಒಳಗಡೆಗೆ ಡೇಟಾ ಬರುತ್ತೆ ಅಂತ ಹೇಳಿ ಸ್ಟ್ರಿಂಗಲ್ಲಿ ನಮಗೆ ಡೇಟಾ ಬಂದಿತ್ತು. ಅದೇ ರೀತಿ ನಾವು ರೆಸ್ಪಾನ್ಸ್ ಬಾಡಿ ಒಳಗಡೆಗೆ ಬರೀ ಸ್ಟ್ರಿಂಗನ್ನಷ್ಟೇ ಕಳಿಸಲ್ಲ, ನಾವು ಬೇರೆ ಬೇರೆ ಡೇಟಾ ಫಾರ್ಮೆಟಲ್ಲೂ ಕಳಿಸ್ಬೋದು. ಅದೇ ರೀತಿ ಒನ್ ಆಫ್ ದ ಡೇಟಾ ಫಾರ್ಮೆಟ್ ಯಾವುದಪ್ಪ ಅಂದರೆ, ಈ ರೀತಿ ನಾವು REST APIಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಒನ್ ಆಫ್ ದ ಕಾಮನ್ ಡೇಟಾ ಟೈಪ್ ಯಾವ್ದು ಯೂಸ್ ಮಾಡ್ತೀವಪ್ಪ ಅಂದರೆ, ಡೇಟಾನ ಕಮ್ಯುನಿಕೇಟ್ ಮಾಡಲಿಕ್ಕೆ, ಡೇಟಾ ಎಕ್ಸ್ಚೇಂಜ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಡೇಟಾ ಟೈಪು JSON ಫಾರ್ಮ್ಯಾಟ್. ಓಕೆನಾ, JSON
ಜೇಸನ್. ಓಕೆ, ಇದಕ್ಕೆ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ಅ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್. ಓಕೆ, ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್. ಈ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಇಟ್ ಕಂಟೈನ್ಸ್ ಅ ಕೀ ವ್ಯಾಲ್ಯೂ ಪೇರ್. ಓಕೆ, ಇಟ್ ಕಂಟೈನ್ಸ್ ಅ ಕೀ ವ್ಯಾಲ್ಯೂ ಪೇರ್. ಕೀ ಯಾವಾಗಲೂ ಸ್ಟ್ರಿಂಗಲ್ಲಿರುತ್ತೆ, ವ್ಯಾಲ್ಯೂ ಯಾವಾಗಲೂ ಆಬ್ಜೆಕ್ಟಲ್ಲಿರುತ್ತೆ. ಓಕೆ, ಸೊ ಅದು ಸ್ಟ್ರಿಂಗರ್ ಆಗಿರ್ಬೋದು ಅಥವಾ ನಂಬರರ್ ಆಗಿರ್ಬೋದು ಅಥವಾ ಆಬ್ಜೆಕ್ಟರ್ ಆಗಿರ್ಬೋದು ಅಥವಾ ಅರೇನರ್ ಆಗಿರ್ಬೋದು, ಬಟ್ ಇಟ್ ಕಂಟೈನ್ಸ್ ಅ ಕೀ ವ್ಯಾಲ್ಯೂ ಪೇರಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ನು ಯಾವ ರೀತಿ ನಾವು ಪಾಸ್ ಮಾಡ್ಬೋದು ಜೇಸನ್ ಫಾರ್ಮ್ಯಾಟಲ್ಲಿ. ಫಾರ್ ಎಕ್ಸಾಂಪಲ್, ನೇಮ್ ಅನ್ನೋದೊಂದು ಕೀ. ಓಕೆ, ಸೊ ಇದನ್ನು ನಾವು ಸ್ಟ್ರಿಂಗಲ್ಲಿ ಬರಿತೀವಿ, ಡಬಲ್ ಕೋಟ್ಸ್. ಓಕೆನಾ, ನೇಮ್ ಏನಿರುತ್ತೆ ಅವ್ರದ್ದು, ಲೆಟ್ಸ್ ಸೇ ಸಪೋಸ್ ನಾನು ನೇಮ್ ಪ್ರೊವೈಡ್ ಮಾಡ್ತೀನಿ ಭೂಷಣ್. ಓಕೆ, ಅದೇ ರೀತಿ ಕಾಮ ಆದಮೇಲೆ ಇನ್ನೂ ಪ್ರಾಪರ್ಟೀಸ್ನ ಇನ್ನೂ ಡೇಟಾನ ಪಾಸ್ ಮಾಡಬೇಕಾಗಿರುತ್ತೆ. ಬರೀ ಜಸ್ಟ್ ಒನ್ ಪ್ರಾಪರ್ಟಿ ಆಯ್ತದು. ಓಕೆನಾ, ಇದಕ್ಕೆ ನಾವು ಜಸ್ಟ್ ಒನ್ ರೆಕಾರ್ಡ್ ಅಂತ ಕರಿತೀವಿ ಅಥವಾ ಒನ್ ಪ್ರಾಪರ್ಟಿ ಅಂತ ಕರಿತೀವಿ. ಓಕೆನಾ, ಇದಕ್ಕೆ ಪ್ರಾಪರ್ಟಿ ಅಂತ ಕರಿತೀವಿ, ರೈಟ್. ಅದೇ ರೀತಿ ಏಜ್. ಓಕೆ, ಏಜ್ ಫಾರ್ ಎಕ್ಸಾಂಪಲ್ ಏಜ್ ಅನ್ನೋದು ನಂಬರ್ ಆಗಿರುತ್ತೆ, ಸೊ 32, ರೈಟ್. ಅದೇ ರೀತಿ ನೆಕ್ಸ್ಟು ಇಮೇಲ್ ಅಡ್ರೆಸ್ಸು. ಅದೇ ರೀತಿ ನೆಕ್ಸ್ಟು ವೆದರ್ ಐ ಆಮ್ ಎಂಪ್ಲಾಯ್ಡ್ ಆರ್ ನಾಟ್. ಓಕೆ, ಅದಕ್ಕೆ ನಾವು ಈಸ್ ಎಂಪ್ಲಾಯ್ಡ್ ಅಂತ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಪ್ರಾಪರ್ಟಿ ಕ್ರಿಯೇಟ್ ಮಾಡ್ಬೋದು, ಈಸ್ ಎಂಪ್ಲಾಯ್ಡ್. ಓಕೆ, ಸೊ ಅದಕ್ಕೆ ನಾವು ಬೂಲಿಯನ್ ವ್ಯಾಲ್ಯೂನ ಪಾಸ್ ಮಾಡ್ಬೋದು, ಟ್ರೂ. ಓಕೆ, ಈ ರೀತಿ ನಾವು ಕೀ ವ್ಯಾಲ್ಯೂ ಪೇರ್ನಲ್ಲಿ ಡೇಟಾನ ಪಾಸ್ ಮಾಡ್ತೀವಿ. ಸೊ ಏನು ಮಾಡುತ್ತೆ ಕ್ಲೈಂಟು, ಈ ಒಂದು ರೀತಿ ಕೀ ವ್ಯಾಲ್ಯೂ ಪೇರ್ಸಲ್ಲಿ ಡೇಟಾನ ಕಳಿಸಿದಾಗ ಸರ್ವರು ಈ ಒಂದು ಫಾರ್ಮ್ಯಾಟಲ್ಲಿರೋ ಬಂದಿರೋ ಡೇಟಾನ ಅಕ್ಸೆಪ್ಟ್ ಮಾಡಿಕೊಂಡು ಪ್ರೋಸೆಸ್ ಮಾಡುತ್ತೆ. ಸೊ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಬಿಕಾಸ್ ನಾವು ಸರ್ವರ್ ಸೈಡಲ್ಲಿ ಬರೀತಾ ಇರೋದು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಬಟ್ ಅವ್ರು ಕಳಿಸ್ತಾ ಇರೋದು ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್ನು. ಸೊ ಇಲ್ಲಿ ಜೇಸನ್ ಇದೆ, ಇಲ್ಲಿ ಜಾವಾ ಇದೆ. ಸೊ ಯಾವ ರೀತಿ ಎರಡು ಇಂಟ್ರ್ಯಾಕ್ಟ್ ಮಾಡುತ್ತಪ್ಪ ಅಂತಂದರೆ ಈ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್ನ ನಾವು ಜಾವಾ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡ್ತೀವಿ. ಓಕೆನಾ, ಈ ಎಂಟೈರ್ ಜೇಸನ್ ಆಬ್ಜೆಕ್ಟ್ ಏನು ಬಂದಿರುತ್ತಲ್ಲ, ಈ ಜೇಸನ್ ಆಬ್ಜೆಕ್ಟ್ನ ನಾವು ಒಂದು ಜಾವಾ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ವಿ ಗೋಯಿಂಗ್ ಟು ಕನ್ವರ್ಟ್ ಇಟ್ ಆಸ್ ಎ ಜಾವಾ ಆಬ್ಜೆಕ್ಟ್, ಒಂದು ಜಾವಾ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ ಜಾವಾ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಈ ನೇಮ್, ಏಜ್, ಈಸ್ ಎಂಪ್ಲಾಯ್ಡ್ ಎಲ್ಲ ಒಂದು ಫೀಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದೆಲ್ಲ ಆ ಫೀಲ್ಡಿನ ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಜಾವಾ ಆಬ್ಜೆಕ್ಟ್ನ ಏನಂತ ಕ್ರಿಯೇಟ್ ಮಾಡ್ಬೋದು, ಸ್ಟೂಡೆಂಟ್ ಅಂತ ಒಂದು ಜಾವಾ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಈ ಸ್ಟೂಡೆಂಟ್ ಒಳಗಡೆಗೆ ನಾನು ಒಂದು ಪ್ರಾಪರ್ಟೀಸ್ನ ಆ್ಯಡ್ ಮಾಡ್ತೀನಿ. ಏನು, ನೇಮ್ ಪ್ರಾಪರ್ಟಿ. ಓಕೆ, ಅದೇ ರೀತಿ ಏಜು, ಅದೇ ರೀತಿ ಈಸ್ ಎಂಪ್ಲಾಯ್ಡ್. ಓಕೆ, ಸೊ ನೇಮ್ ಅನ್ನೋದು ಸ್ಟ್ರಿಂಗ್ ಡೇಟಾ ಟೈಪು, ಏಜ್ ಅನ್ನೋದು ಇಂಟೀಜರ್ ಡೇಟಾ ಟೈಪು, ಈಸ್ ಎಂಪ್ಲಾಯ್ಡ್ ಅನ್ನೋದು ಬೂಲಿಯನ್. ಓಕೆ, ಈ ಥರ ನಾನೊಂದು ಜಾವಾ ಕ್ಲಾಸ್ನ ಕ್ರಿಯೇಟ್ ಮಾಡಿ ನಾನೇನು ಮಾಡ್ತೀನಿ, ಈ ಜೇಸನ್ ಆಬ್ಜೆಕ್ಟ್ನ ಈ ಸ್ಟೂಡೆಂಟ್ ಜಾವಾ ಆಬ್ಜೆಕ್ಟಿಗೆ ನಾನು ಬೈಂಡ್ ಮಾಡ್ತೀನಿ. ಸೊ ಬೈಂಡ್ ಮಾಡಿದಾಗ ಏನಾಗುತ್ತೆ, ಇಲ್ಲಿರೋ ನೇಮ್ ಪ್ರಾಪರ್ಟಿ ಇಲ್ಲಿರೋ ನೇಮ್ ಫೀಲ್ಡಿಗೆ ಮ್ಯಾಚ್ ಆಗುತ್ತೆ. ಮ್ಯಾಚ್ ಆದಾಗ ಈ ಭೂಷಣ್ ಅನ್ನೋ ವ್ಯಾಲ್ಯೂವು ಈ ನೇಮ್ ಅನ್ನೋ ಫೀಲ್ಡಲ್ಲಿ ಬಂದು ಸ್ಟೋರ್ ಆಗುತ್ತೆ. ಅದೇ ರೀತಿ ಏಜ್ ಅನ್ನೋ ಒಂದು ಪ್ರಾಪರ್ಟಿ ಏಜ್ ಅನ್ನೋ ಫೀಲ್ಡ್ ಜೊತೆಗೆ ಮ್ಯಾಚ್ ಆಗಿಬಿಟ್ಟು ಈ 32 ಅನ್ನೋ ವ್ಯಾಲ್ಯೂವು ಏಜ್ ಅನ್ನೋ ಫೀಲ್ಡಲ್ಲಿ ಬಂದು ಸ್ಟೋರ್ ಆಗುತ್ತೆ. ಅದೇ ರೀತಿ ಈಸ್ ಎಂಪ್ಲಾಯ್ಡ್ ಅನ್ನೋದು ಫೀಲ್ಡು ಈಸ್ ಅನ್ನೋ ಎಂಪ್ಲಾಯ್ ಅನ್ನೋದೊಂದು ಪ್ರಾಪರ್ಟಿ ಜೊತೆಗೆ ಮ್ಯಾಚ್ ಆಗಿಬಿಟ್ಟು ಟ್ರೂ ಅನ್ನೋ ವ್ಯಾಲ್ಯೂ ಈ ಒಂದು ಈಸ್ ಎಂಪ್ಲಾಯ್ಡ್ ಅನ್ನೋ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. ಸೊ ಈ ರೀತಿ ಮ್ಯಾಪಿಂಗ್ ಆಗಲಿಕ್ಕೆ ಏನು ಕಂಡೀಷನ್ ಇರಬೇಕಪ್ಪ ಅಂತಂದರೆ ಕ್ಲೈಂಟ್ ಕಳಿಸ್ತಾ ಇರೋ ಪ್ರಾಪರ್ಟಿ ನೇಮು ನಮ್ಮ ಜಾವಾ ಕ್ಲಾಸಲ್ಲಿರೋ ಫೀಲ್ಡ್ ನೇಮು ಎರಡು ಸೇಮ್ ಇರಬೇಕು. ಸಪೋಸ್ ಇಲ್ಲಿ ನಾನು ನೇಮ್ ಅಂತ ಪ್ರೊವೈಡ್ ಮಾಡಿ ಕ್ಲೈಂಟ್ ಕಳಿಸ್ತಾ ಇರೋದು ನೇಮ್ ಅಂತ ಕಳಿಸ್ತಾ ಇರ್ತಾನೆ, ನಾನು ನನ್ನ ಜಾವಾ ಕ್ಲಾಸ್ ಒಳಗಡೆಗೆ ನಾನು ಏನಾದರೂ ಫುಲ್ ನೇಮ್ ಅಂತ ಕ್ರಿಯೇಟ್ ಮಾಡಿದೆ ಅಂತಂದರೆ ಅವಾಗ ಏನಾಗುತ್ತೆ ಅಂತಂದರೆ ಡೇಟಾ ಆ ಪ್ರಾಪರ್ಟಿ ಮ್ಯಾಚ್ ಆಗಲ್ಲ. ಸೊ ಆವಾಗ ನಮಗೆ ಭೂಷಣ್ ಅನ್ನೋ ವ್ಯಾಲ್ಯೂ ಈ ಒಂದು ಫುಲ್ ನೇಮ್ ಅನ್ನೋ ಒಂದು ಪ್ರಾಪರ್ಟಿಲಿ ಬಂದು ಸ್ಟೋರ್ ಆಗಲ್ಲ. ಬಿಕಾಸ್ ಇಲ್ಲಿ ಫುಲ್ ನೇಮ್ ಅಂತ ಇದೆ, ಇಲ್ಲಿ ನೇಮ್ ಅಂತ ಇದೆ, ಎರಡೂ ಪ್ರಾಪರ್ಟಿ ಬೇರೆ ಬೇರೆ ಪ್ರಾಪರ್ಟಿ. ಸೊ ಆವಾಗ ಅದು ಡೇಟಾ ಮ್ಯಾಪ್ ಆಗೋದಿಲ್ಲ. ಓಕೆನಾ, ಈ ರೀತಿ ಡೇಟಾ ಮ್ಯಾಪ್ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು, ಇಲ್ಲಿ ಜೇಸನ್ ಡೇಟಾನ ಏನು ಕಳಿಸ್ತಾ ಇರ್ತೀವಲ್ಲ ಈ ಪ್ರಾಪರ್ಟಿ ನೇಮು ನಮ್ಮ ಸ್ಟೂಡೆಂಟ್ ಕ್ಲಾಸಲ್ಲಿರೋ ಪ್ರಾಪರ್ಟಿ ನೇಮ್ಗಳು ಎರಡು ಸೇಮ್ ಇರಬೇಕು. ಸೊ ಈ ರೀತಿ ಆದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಎಂಟೈರ್ ಆಬ್ಜೆಕ್ಟಲ್ಲಿರೋ ವ್ಯಾಲ್ಯೂಸ್ ಅಂದರೆ ಜೇಸನ್ ಆಬ್ಜೆಕ್ಟಲ್ಲಿರೋ ವ್ಯಾಲ್ಯೂಸು ನಮ್ಮ ಜಾವಾ ಆಬ್ಜೆಕ್ಟಿಗೆ ಬಂದು ಬೈಂಡ್ ಆಗುತ್ತೆ, ರೈಟ್. ಓಕೆ, ಅದು ಬೈಂಡ್ ಆದಮೇಲೆ ನಾವೇನು ಮಾಡ್ಬೋದು, ಫರ್ದರ್ ಪ್ರೊಸೆಸಿಂಗ್ ಮಾಡ್ಬೋದು. ಒಂದ್ಸಲ ನಮಗೆ ಜಾವಾ ಆಬ್ಜೆಕ್ಟ್ ಸಿಕ್ಕ ಮೇಲೆ ಏನು ಮಾಡ್ಬೋದು, ಬೇಕಂದರೆ ವ್ಯಾಲ್ಯೂಸ್ನ ಗೆಟ್ ಮಾಡ್ಬೋದು ಅಥವಾ ಅದನ್ನು ನಾವೇನಾದರೂ ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕು ಅಂತಂದರೆ ಸ್ಟೋರ್ ಮಾಡ್ಬೋದು. ಸೊ ಈ ರೀತಿ ನಾವು ಪೋಸ್ಟ್ ಮತ್ತು ಪುಟ್ ಈ ಎರಡೂ ಮೆಥಡ್ಸಲ್ಲಿ ನಾವು ರಿಕ್ವೆಸ್ಟ್ ಬಾಡಿನ ಕಳಿಸ್ಬೋದು. ರಿಕ್ವೆಸ್ಟ್ ಬಾಡಿ ಕಳಿಸಿದಾಗ ನಮಗೆ ಡೇಟಾ ಏನಾಗುತ್ತೆ, ರಿಕ್ವೆಸ್ಟ್ ಬಾಡಿ ಒಳಗಡೆ ಹೋಗುತ್ತೆ. ಸೊ ಎಲ್ಲೂ ನಮಗೆ ಆ ಡೇಟಾ ವಿಸಿಬಲ್ ಇರೋದಿಲ್ಲ. ಓಕೆ, ಆ ಎಂಟೈರ್ ಡೇಟಾ ನಮಗೆ ರಿಕ್ವೆಸ್ಟ್ ಬಾಡಿ ಒಳಗಡೆಗೆ ಕಳಿಸ್ತೀವಿ, ರಿಕ್ವೆಸ್ಟ್ ಬಾಡಿ ಅಂತ ಕರಿತೀವಿ. ಸೊ ಓಕೆ, ಈ ರಿಕ್ವೆಸ್ಟ್ ಬಾಡಿ ಒಳಗಡೆಗೆ ನಾವು ಕಳಿಸ್ತೀವಿ. ರಿಕ್ವೆಸ್ಟ್ ಬಾಡಿ ಒಳಗಡೆ ಕಳಿಸಿದಾಗ ಈ ಡೇಟಾ, ಸೊ ಆ ಡೇಟಾ ನಮಗೆ ವಿಸಿಬಲ್ ಇರೋದಿಲ್ಲ. ಓಕೆನಾ, ಇಟ್ ವಿಲ್ ಗೋ ಥ್ರೂ ದ ರಿಕ್ವೆಸ್ಟ್ ಬಾಡಿ ಒಳಗಡೆ ಹೋಗುತ್ತೆ.
ಇದರ ಜೊತೆಗೆ ನಾವು ಇನ್ನೊಂದು ವೇ ಇದೆ, ಇನ್ನೊಂದು ವೇಯಲ್ಲೂ ಕೂಡ ನಾವು ಡೇಟಾನ ಪಾಸ್ ಮಾಡ್ಬೋದು. ಓಕೆ, ದಿಸ್ ಇಸ್ ಒನ್ ವೇ. ಓಕೆನಾ, ಇಲ್ಲಿ ನಾವು ಯಾವ ಥರ ಡೇಟಾನ ಪಾಸ್ ಮಾಡ್ತೀವಿ ಅಂತಂದರೆ ಕ್ರೂಷಿಯಲ್ ಇನ್ಫಾರ್ಮೇಷನ್. ಓಕೆ, ಫಾರ್ ಎಕ್ಸಾಂಪಲ್ ಸೆನ್ಸಿಟಿವ್ ಡೇಟಾನ ನಾವು ಕಳಿಸ್ತಾ ಇದ್ದೀವಿ, ಕ್ಲೈಂಟಿಂದ ಸರ್ವರಿಗೆ ಕಳಿಸ್ತಾ ಇದ್ದೀವಿ ಅಂತಂದಾಗ ರಿಕ್ವೆಸ್ಟ್ ಬಾಡಿ ಒಳಗಡೆ ಕಳಿಸ್ಬೇಕು. ರಿಕ್ವೆಸ್ಟ್ ಬಾಡಿ ಸಪೋರ್ಟ್ ಮಾಡೋವಂಥ ಮೆಥಡ್ಸ್ ಯಾವುದಾದಂದರೆ ಪೋಸ್ಟ್ ಮತ್ತು ಪುಟ್. ಇವೆರಡು ಈ ಒಂದು ರಿಕ್ವೆಸ್ಟ್ ಬಾಡಿನ ಸಪೋರ್ಟ್ ಮಾಡುತ್ತೆ, ರೈಟ್? ಓಕೆ, ಸೊ ಏನಕ್ಕೆ ಅಂತಂದರೆ ಪೋಸ್ಟು ಮತ್ತು ಪುಟ್ ಯಾವಾಗಲೂ ರಿಸೋರ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ರಿಸೋರ್ಸ್ನ ಅಪ್ಡೇಟ್ ಮಾಡಲಿಕ್ಕೆ ಯೂಸ್ ಮಾಡೋದ್ರಿಂದ ನಾವು ಡೇಟಾನ ಪೋಸ್ಟ್ ಮತ್ತು ಪುಟ್ ಒಳಗಡೆಗೆ ಕಳಿಸ್ತೀವಿ ಆದಷ್ಟು, ರೈಟ್? ಕಾಂಪ್ಲೆಕ್ಸ್ ಡೇಟಾ ಎಲ್ಲ ನಾವು ಪೋಸ್ಟ್ ಮತ್ತು ಪುಟ್ ಮೆಥಡ್ ಒಳಗಡೆಗೆ ನಾವು ಕಳಿಸ್ತೀವಿ. ಹಾಗಾದರೆ ಗೆಟ್ ಲೆಟ್ಸ್ ಸಪೋಸ್ ನಾವೀಗ ಸರ್ವರಿಂದ ರಿಟ್ರೀವ್ ಮಾಡ್ತಾ ಇದ್ದೀವಿ, ಸ್ಟೂಡೆಂಟ್ ಡೀಟೇಲ್ಸ್ನ ರಿಟ್ರೀವ್ ಮಾಡ್ತೀವಿ. ಆವಾಗ ಸ್ಟೂಡೆಂಟ್ ನೇಮ್ನ ಪಾಸ್ ಮಾಡಬೇಕಾಗಿರುತ್ತೆ, ಭೂಷಣ್ ಅಂತೇಳಿ. ಓಕೆ, ಸೊ ಭೂಷಣದಲ್ಲಿ ಏನು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಅಲ್ಲ. ಸೊ ಆ ಥರ ಇನ್ಫಾರ್ಮೇಷನ್ನ ನಾವು ಪಾಸ್ ಮಾಡ್ತಾ ಇದ್ದೀವಿ ಅಂತಂದರೆ URL ಅಲ್ಲೇ ನಾವು ಪಾಸ್ ಮಾಡ್ಬೋದು. URL ಅಲ್ಲೂ ಕೂಡ ನಾವು ಡೇಟಾನ ಪಾಸ್ ಮಾಡ್ಬೋದು. ಕ್ಲೈಂಟಿಂದ ಸರ್ವರ್ ಕಮ್ಯುನಿಕೇಟ್ ಮಾಡಬೇಕಾದ್ರೆ URL, ಓಕೆ, ಅಲ್ಲೂ ಕೂಡ ನಾವು ಡೇಟಾನ ಪಾಸ್ ಮಾಡ್ಬೋದು. ಒಂದು ರಿಕ್ವೆಸ್ಟ್ ಸ್ಟ್ರಿಂಗ್ ಆಗಿ ಕಳಿಸ್ತೀವಿ. ರಿಕ್ವೆಸ್ಟ್ ಸ್ಟ್ರಿಂಗ್ ಅನ್ನೋದಕ್ಕಿಂತ ಕ್ವೆರಿ ಸ್ಟ್ರಿಂಗ್ ಅಂತ ಕರಿತೀವಿ. ಓಕೆ, ಕ್ವೆರಿ ಸ್ಟ್ರಿಂಗ್ ಅಂತ ಕರಿತೀವಿ. ಒಂದು ಕ್ವೆರಿ ಸ್ಟ್ರಿಂಗ್ ಆಗಿ ಕಳಿಸ್ಬೋದು. ಇನ್ನೊಂದು ರಿಕ್ವೆಸ್ಟ್ ಪ್ಯಾರಮ್ ಅಲ್ಲ, ಪಾತ್ ವೇರಿಯಬಲ್. ಓಕೆ, ಪಾತ್ ಪ್ಯಾರಮ್ ಅಂತ ಕರಿತೀವಿ ಅಥವಾ ಪಾತ್ ವೇರಿಯಬಲ್. ಓಕೆ, ಸೊ ಈ ಎರಡು ವೇಲು ನಾವು ಕಳಿಸ್ಬೋದು. ಬಟ್ ಈ ಎರಡು ವೇಲ್ ನಾವು ಕಳಿಸಿದ್ವಿ ಅಂತಂದರೆ ಏನಪ್ಪ ಅಂತಂದರೆ ಒಂದು ಡಿಸಡ್ವಾಂಟೇಜ್ ಏನಿರುತ್ತಪ್ಪ ಅಂತಂದರೆ ಡೇಟಾ ವಿಸಿಬಲ್ ಇರುತ್ತೆ. ಏನಕ್ಕೆ ಅಂತಂದರೆ ಕ್ಲೈಂಟು ಸರ್ವರಿಗೆ ರಿಕ್ವೆಸ್ಟ್ ಕಳಿಸಿದಾಗ URLನ ಹಿಟ್ ಮಾಡ್ತೀವಿ. ಓಕೆನಾ, ಆ URLನ ಟ್ರಿಗರ್ ಮಾಡ್ತೀವಿ. ಆ URLನೇ ನಾವು ಈ ವ್ಯಾಲ್ಯೂಸ್ನ ಪಾಸ್ ಮಾಡಬಹುದು. ಓಕೆ, ಆ ರೀತಿ ಪಾಸ್ ಮಾಡಿದಾಗ ಏನಾಗುತ್ತೆ, ಡೇಟಾ ಎಲ್ರಿಗೂ ವಿಸಿಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನಾದರೂ ಸೆನ್ಸಿಟಿವ್ ಇನ್ಫಾರ್ಮೇಷನ್, ಪಾಸ್ವರ್ಡು, ಇಮೇಲ್ ಅಡ್ರೆಸ್ಸು, ಯೂಸರ್ ನೇಮ್ ಆ ಥರ ಎಲ್ಲ ಕಳಿಸ್ತಾ ಇದ್ದೀವಿ ಅಂತಂದರೆ ವಿ ಶುಡ್ ನೆವರ್ ಸೆಂಡ್ ಇಟ್ ಇನ್ ದಿ URL ಅಲ್ಲಿ ನಾವು ಡೇಟಾನ ಕಳಿಸಬಾರ್ದು. ನಾವು ಆಲ್ವೇಸ್ ರಿಕ್ವೆಸ್ಟ್ ಬಾಡಿ ಒಳಗಡೆ ಕಳಿಸ್ಬೇಕು. ರಿಕ್ವೆಸ್ಟ್ URL ಕಳಿಸಿದ್ವಿ ಅಂದರೆ ಏನಾಗುತ್ತೆ, ಎನಿಬಡಿ ಕ್ಯಾನ್ ಈಸಿಲಿ ಸ್ಟೀಲ್ ದಟ್. ಓಕೆನಾ, ಯಾರು ಬೇಕಾದರೂ ಅದನ್ನು ಸ್ಟೀಲ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಡೇಟಾನ ಪಾಸ್ ಮಾಡಿದ್ರೆ ನಾವು ಅದನ್ನು ರಿಕ್ವೆಸ್ಟ್ ಬಾಡಿ ಒಳಗಡೆ ಕಳಿಸ್ತೀವಿ. ಐದರ್ ಇಲ್ಲ ಅಂತಂದರೆ ಅದು ಅಷ್ಟೊಂದು ಇನ್ಫಾರ್ಮೇಷನ್ನು ಸೆನ್ಸಿಟಿವ್ ಇರಲಿಲ್ಲ ಅಂತಂದರೆ ನಾವು ಅದನ್ನು URL ಅಲ್ಲೇ ಕಳಿಸ್ಬೋದು. URL ಕಳಿಸ್ಬೇಕಾದ್ರೆ ನಾವು ಡಿಲೀಟ್ ಆದರೂ ಯೂಸ್ ಮಾಡ್ಬೋದು, ಗೆಟ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಬೇರೆ ಯಾವುದನ್ನು ಬೇಕಾದರೂ ನಾವು ಯೂಸ್ ಮಾಡ್ಬೋದು. ಮತ್ತು ಯಾವುದಾದ್ರು ಆಪ್ಷನ್ ಇದೆ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಓಕೆ, ಹಾಗಾದರೆ ನಾವೀಗ ಡೇಟಾನ ಯಾವ ರೀತಿ ಪಾಸ್ ಮಾಡೋದು ಅಂತ ಅರ್ಥ ಮಾಡ್ಕೊಂಡ್ವಿ. ಡೇಟಾನ ಪಾಸ್ ಮಾಡೋದಕ್ಕೆ ನಾವು ಜೇಸನ್ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ. ಅಂದರೆ ಜೇಸನ್ ಟೈಪಲ್ಲಿ ಡೇಟಾನ ಕ್ಲೈಂಟ್ ಕಳಿಸ್ತಾರೆ, ಆ ಡೇಟಾನ ನಾವು ಜಾವಾ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡಿ ನಾವು ಫರ್ದರ್ ಪ್ರಾಸೆಸಿಂಗ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇದರಲ್ಲಿ ನಮಗೆ ಸಪೋರ್ಟ್ ಮಾಡೋದು ಪೋಸ್ಟ್ ಮತ್ತು ಪುಟ್ ರಿಕ್ವೆಸ್ಟ್ ಬಾಡಿನ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಗೆಟ್ಟು, ಪ್ಯಾಚು, ಡಿಲೀಟು ಇದೆಲ್ಲ ನಾವೇನು ಮಾಡ್ಬೋದಪ್ಪ ಅಂತಂದರೆ ಪ್ಯಾಚ್ ಕೂಡ ಸಪೋರ್ಟ್ ಮಾಡುತ್ತೆ ರಿಕ್ವೆಸ್ಟ್ ಬಾಡಿನ. ಓಕೆ, ಸೊ ನೆಕ್ಸ್ಟು ಗೆಟ್ಟು ಮತ್ತು ಡಿಲೀಟ್ ಏನು ಮಾಡುತ್ತೆ ಅಂತಂದರೆ ನಾವು URL ಏನಾದರೂ ಡೇಟಾನ ಪಾಸ್ ಮಾಡ್ತಿದ್ವಿ ಅಂದರೆ ಪಾಸ್ ಮಾಡ್ಬೋದು. ಜೇಸನ್ ಯಾವ ಫಾರ್ಮೆಟಲ್ಲಿ ಇರುತ್ತೆ, ಕೀ ವ್ಯಾಲ್ಯೂ ಫಾರ್ಮೆಟಲ್ಲಿ ಇರುತ್ತೆ. ನಾವು ಜಾವಾದಲ್ಲಿ ಮ್ಯಾಪ್ನ ಯೂಸ್ ಮಾಡಿದ್ವಿ, ಹೋದಾಗ ಕೀ ವ್ಯಾಲ್ಯೂ ಪೇರ್ನ ಸ್ಟೋರ್ ಮಾಡ್ತೀವಿ. ಅದೇ ರೀತಿ ಜೇಸನಲ್ಲಿ ಕೂಡ ಕೀ ವ್ಯಾಲ್ಯೂನ ಸ್ಟೋರ್ ಮಾಡ್ಬೋದು. ನಾವು ಕೀ ಯಾವಾಗಲೂ ಸ್ಟ್ರಿಂಗ್ ಆಗಿರುತ್ತೆ, ವ್ಯಾಲ್ಯೂ ಯಾವಾಗಲೂ ಆಬ್ಜೆಕ್ಟಲ್ಲಿರುತ್ತೆ, ರೈಟ್? ಓಕೆ, ಹಾಗಾದರೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಏನು ಮಾಡೋಣ, ನೆಕ್ಸ್ಟು ನಾವು ಡೇಟಾನ ಪಾಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ನಮ್ಮ ಕ್ಲೈಂಟ್ ಕಡೆಯಿಂದ ಸರ್ವರಿಗೆ ಯಾವುದೆಲ್ಲ ರೀತಿ ನಾವು ಡೇಟಾನ ಪಾಸ್ ಮಾಡ್ಬೋದು, ಎಲ್ಲ ವೇಸು ಯಾವುದೆಲ್ಲ ಪಾಸಿಬಲ್ ವೇಸ್ ಇದೆಯಲ್ಲ ಆ ಎಲ್ಲ ವೇಸನ್ನು ನಾವು ಕಲಿಯೋಣ. ಸೊ ಅದರಲ್ಲಿ ಯಾವುದು ಬೆಸ್ಟ್ ಪಾಸಿಬಲ್ಲು, ಯಾವ ಸಿನಾರಿಯೋದಲ್ಲಿ ಯೂಸ್ ಮಾಡಬೇಕು ಕೂಡ ಅಂತ ಹೇಳ್ತೀನಿ. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಇಂಟೆಲಿಜೆಂಟ್ ಐಡಿಯಾ ಓಪನ್ ಮಾಡಿದ್ದೀನಿ. ಇಂಟೆಲಿಜೆಂಟ್ ಐಡಿಯಾದಲ್ಲಿ ನಾನು ಸ್ಟೂಡೆಂಟ್ ಕಂಟ್ರೋಲರ್ ಅಂತ ಒಂದು ಕಂಟ್ರೋಲರ್ನ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ರೆಸ್ಟ್ ಕಂಟ್ರೋಲರ್ ಅಂತ ಅನೋಟೇಷನ್ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ರಿಕ್ವೆಸ್ಟ್ ಮ್ಯಾಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಅದೇ ರೀತಿ ನಾವು ಬೇರೆ ಬೇರೆ ಎಂಡ್ ಪಾಯಿಂಟ್ಸ್ನ ಕ್ರಿಯೇಟ್ ಮಾಡಿದ್ವಿ. ರಿಜಿಸ್ಟರ್ ಆಗಿರ್ಬೋದು, ರೀಡ್ ಆಗಿರ್ಬೋದು, ಡಿಲೀಟ್ ಆಗಿರ್ಬೋದು, ಅದೇ ರೀತಿ ಅಪ್ಡೇಟ್. ಸೊ ಈಗ ಕ್ಲೈಂಟು ಡೇಟಾನ ಪಾಸ್ ಮಾಡಬೇಕು ಅಂತಂದರೆ ನಾವು ಯಾವ ರೀತಿ ಪಾಸ್ ಮಾಡ್ತೀವಿ ಅದನ್ನು ಪ್ರಾಕ್ಟಿಕಲಿ ಚೆಕ್ ಮಾಡೋಣ. ನಾನು ಮುಂಚೆನೇ ಹೇಳಿದ್ದೆ, ಪೋಸ್ಟ್ ಮ್ಯಾಪಿಂಗು ಮತ್ತು ಪುಟ್ ಮ್ಯಾಪಿಂಗು, ಪ್ಯಾಚ್ ಮ್ಯಾಪಿಂಗಲ್ಲೆಲ್ಲ ನಾವು ರಿಕ್ವೆಸ್ಟ್ ಬಾಡಿ ಒಳಗಡೆಗೆ ಡೇಟಾನ ಪಾಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವೀಗ ರಿಸೋರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ರಿ. ಒಂದು ಕಡೆ ಸರ್ವರಲ್ಲಿ ನಾವು ರಿಸೋರ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ರಿಸೋರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಪೋಸ್ಟ್ ಮ್ಯಾಪಿಂಗ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ದಿಸ್ ಈಸ್ ದ ಮೆಥಡ್, ಹೌದಾ? ರಿಜಿಸ್ಟರ್ ಸ್ಟೂಡೆಂಟ್ ಅಂತ ಒಂದು ಮೆಥಡು. ನಾವಿಲ್ಲಿ ರಿಜಿಸ್ಟರ್ ಸ್ಟೂಡೆಂಟ್ನ ಈ ಮೆಥಡ್ ಒಳಗಡೆಗೆ ನಾವು ಕ್ಲೈಂಟಿಂದ ಬರ್ತಾ ಇರೋ ಡೇಟಾನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಕ್ಲೈಂಟು ಪೋಸ್ಟ್ ಮ್ಯಾನ್ ಒಳಗಡೆಗೆ ಡೇಟಾನ ಪಾಸ್ ಮಾಡ್ತಾರೆ. ಸೊ ಪೋಸ್ಟ್ ಮ್ಯಾನ್ ಈಸ್ ಎ ರೆಸ್ಟ್ ಕ್ಲೈಂಟ್. ನಾವು ಪೋಸ್ಟ್ ಮ್ಯಾನ್ ಒಳಗಡೆಗೆ ನಾವು ಡೇಟಾನ ಪಾಸ್ ಮಾಡೋಣ. ಸೊ ನಾನೇನು ಮಾಡ್ತೀನಿ, ಪೋಸ್ಟ್ ಮ್ಯಾಪಿಂಗ್ ಅಂತ ಮೆಥಡ್ನ ಚೂಸ್ ಮಾಡ್ಕೊತೀನಿ. ಅದೇ ರೀತಿ ನಾನು URLನ ಆ್ಯಡ್ ಮಾಡ್ತೀನಿ. ಲೋಕಲ್ ಹೋಸ್ಟ್ 8080/students/ ಕ್ರಿಯೇಟ್ ಮಾಡಲಿಕ್ಕೆ, ರಿಸೋರ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ರಿಜಿಸ್ಟರ್ ಅಂತ ಒಂದು URIನ ಆ್ಯಡ್ ಮಾಡಿದ್ವಿ. ಅದೇ URIನ ಆ್ಯಡ್ ಮಾಡ್ತೀನಿ, ರಿಜಿಸ್ಟರ್. ಓಕೆ, ಈಗ ನೆಕ್ಸ್ಟು ಬಾಡಿ. ಇಲ್ಲಿ ಬಾಡಿ ಅಂತ ಆಪ್ಷನ್ ಇರುತ್ತೆ, ಆ ಬಾಡಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ ಬಾಡಿ ಒಳಗಡೆಗೆ ಎಷ್ಟೊಂದು ಆಪ್ಷನ್ಸ್ ಇದೆ. ಫಾರ್ಮ್ ಡೇಟಾ, ಫಾರ್ಮ್ URL ಎನ್ಕೋಡೆಡ್, ರಾ, ಬೈನರಿ, GraphQL ಅಂತೇಳಿ ರಾನ ಸೆಲೆಕ್ಟ್ ಮಾಡ್ಕೊಳ್ಳೋಣ.
ಅದರಲ್ಲಿ ಈ ಡ್ರಾಪ್ ಡೌನ್ ಒಳಗಡೆ ಟೆಸ್ಟು, ಜಾವಾ ಸ್ಕ್ರಿಪ್ಟು, ಜೇಸನ್, HTML, XML ಅಂತೆ, ಅದರಲ್ಲಿ ನಾವು ಜೇಸನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾವು ಕ್ಲೈಂಟ್ ನಮಗೆ ಜೇಸನ್ ಫಾರ್ಮ್ಯಾಟ್ ಒಳಗಡೆಗೆ ಡೇಟಾನ ಪಾಸ್ ಮಾಡ್ತಾ ಇದ್ದಾರೆ. ಸೊ ಜೇಸನ್ ಫಾರ್ಮ್ಯಾಟ್ ಅಂದರೆ ಯಾವ ರೀತಿ ಇರುತ್ತೆ? ಇಟ್ ವಿಲ್ ಬಿ ಕಂಟೈನ್ಸ್ ಕೀ ವ್ಯಾಲ್ಯೂ ಪೇರ್ಸ್. ಓಕೆ, ಸೊ ಈ ಕರ್ಲಿ ಬ್ರೇಸಸ್ ಒಳಗಡೆಗೆ ನಾವು ಕೀ ವ್ಯಾಲ್ಯೂ ಪೇರ್ಸ್ನ ಆ್ಯಡ್ ಮಾಡಬೇಕು. ಕೀ ಏನು ಆ್ಯಡ್ ಮಾಡ್ತಾರ? ಫಾರ್ ಎಕ್ಸಾಂಪಲ್ ನೇಮ್, ಸ್ಟೂಡೆಂಟ್ ನೇಮ್ನ ಪಾಸ್ ಮಾಡ್ತಾ ಇದ್ದಾರೆ. ನೇಮ್ ಏನು? ಭೂಷಣ್. ಓಕೆ, ಅದಾದಮೇಲೆ ಇಮೇಲ್, ಸ್ಟೂಡೆಂಟಿನ ಇಮೇಲ್ ಅಡ್ರೆಸ್. ಓಕೆ, ಫಾರ್ ಎಕ್ಸಾಂಪಲ್ bhushan@example.com. ಓಕೆ, ಅದಾದಮೇಲೆ ಡೇಟ್ ಆಫ್ ಬರ್ತ್ ಫಾರ್ ಎಕ್ಸಾಂಪಲ್ 2001 ಅಂತ ಅಂದ್ಕೊಳ್ಳಿ. ದಿಸ್ ಇಸ್ ನಾಟ್ ಮೈ ನನ್ನ ಡೇಟ್ ಆಫ್ ಬರ್ತ್ ಅಲ್ಲ ಇದು, ಬಟ್ ಫಾರ್ ಎಕ್ಸಾಂಪಲ್ ಇಷ್ಟು ಡೇಟಾನ ಕ್ಲೈಂಟು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಕ್ಲೈಂಟು ಸೆಂಡ್ ಮಾಡ್ತಾ ಇದ್ದಾರೆ. ಓಕೆ, ನಾವೇನು ಮಾಡಬೇಕು? ಈ ಒಂದು ರಿಕ್ವೆಸ್ಟ್ನ ಯಾವಾಗ ನಮ್ಮ ಕಂಟ್ರೋಲರಲ್ಲಿ ನಾವು ಹಿಟ್ ಮಾಡ್ತೀವಲ್ಲ, ಆವಾಗ ನಾವು ಈ ಎಂಟೈರ್ ಡೇಟಾನ ನಾವು ಅಕ್ಸೆಪ್ಟ್ ಮಾಡಬೇಕು. ಈ ಡೇಟಾನ ಅಕ್ಸೆಪ್ಟ್ ಮಾಡಬೇಕು ಅಂತಂದರೆ ನಾವೇನು ಮಾಡೋಣ? ಈ ಡೇಟಾನ ನಾವು ಐದರ್ ಒಂದು ಮ್ಯಾಪ್ ಒಳಗಡೆ ನಾವು ಅಕ್ಸೆಪ್ಟ್ ಮಾಡ್ಬೋದು. ಏನಕ್ಕೆ? ಬಿಕಾಸ್ ಜೇಸನ್ನು ಕೀ ವ್ಯಾಲ್ಯೂ ಪೇರ್ಸಲ್ಲಿ ಕಳಿಸ್ತಾ ಇದ್ದಾರೆ. ಕೀ ವ್ಯಾಲ್ಯೂ ಪೇರು ನಾವು ಜಾವಾದಲ್ಲಿ ಯಾವ ಡೇಟಾ ಟೈಪಲ್ಲಿ ಸ್ಟೋರ್ ಮಾಡ್ಬೋದು? ಮ್ಯಾಪ್ ಡೇಟಾ ಟೈಪಲ್ಲಿ ಸ್ಟೋರ್ ಮಾಡ್ಬೋದು. ಓಕೆ, ನಾವು ಇದನ್ನು ಈಸಿಯಾಗಿ ಒಂದು ಮ್ಯಾಪ್ ಒಳಗಡೆಗೆ ಸ್ಟೋರ್ ಮಾಡ್ಬೋದು. ಬಟ್ ಮ್ಯಾಪ್ ಒಳಗಡೆ ಸ್ಟೋರ್ ಮಾಡೋದಕ್ಕಿಂತ ಇನ್ನೂ ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ವಿ ಕ್ಯಾನ್ ಸ್ಟೋರ್ ಇಟ್ ಇನ್ಸೈಡ್ ದಿ ಜಾವಾ ಕ್ಲಾಸ್. ಒಂದು ಜಾವಾ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಆ ಜಾವಾ ಕ್ಲಾಸಲ್ಲಿ ಕ್ಲೈಂಟ್ ಕಳಿಸ್ತಾ ಇರೋ ಎಲ್ಲ ವ್ಯಾಲ್ಯೂಸ್ನ ನಾವು ಈಸಿಯಾಗಿ ಅದಕ್ಕೆ ಕಾಪಿ ಮಾಡ್ಬೋದು. ಓಕೆ, ಅದಕ್ಕೆ ನಾವೇನು ಮಾಡೋಣ? ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಸ್ಟೂಡೆಂಟ್ ಅಡ್ಮಿಷನ್ ಅಂತ ಒಂದು ರಿಜಿಸ್ಟ್ರೇಷನ್ ಅಂತ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ. ಇದ್ರೊಳಗಡೆಗೆ ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡೋಣ. ನಾನು ಈ ಪ್ಯಾಕೇಜಿಗೆ IO ಪ್ಯಾಕೇಜ್ ಅಂತ ಕಾಲ್ ಮಾಡ್ತೀನಿ. ಓಕೆ, ಇಲ್ಲೇನು ಮಾಡೋಣ? ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಏನು ಕ್ಲಾಸ್ ಅಂತ ಕ್ರಿಯೇಟ್ ಮಾಡೋಣ? ಸ್ಟೂಡೆಂಟ್ ಅಂತ ಕ್ರಿಯೇಟ್ ಮಾಡೋಣ. ಸ್ಟೂಡೆಂಟ್ ಅಂತ ಕ್ರಿಯೇಟ್ ಮಾಡಿದಾಗ ಈ ಸ್ಟೂಡೆಂಟಲ್ಲಿ ಫಸ್ಟ್ ಏನು ಮಾಡೋಣ? ಎಲ್ಲ ಫೀಲ್ಡ್ಸ್ನ ಆ್ಯಡ್ ಮಾಡೋಣ. ಅಂದರೆ ಕ್ಲೈಂಟು ಕಳಿಸ್ತಾ ಇರೋ ಈ ಎಲ್ಲ ಫೀಲ್ಡ್ಸ್, ಅಂದರೆ ಈ ಎಲ್ಲ ವ್ಯಾಲ್ಯೂಸ್ನ ನಾವು ಕಾಪಿ ಮಾಡಬೇಕು. ಅಂದರೆ ಇವೆಲ್ಲದನ್ನು ನಾವು ಒಂದು ಫೀಲ್ಡ್ಸಿಗೆ ಕಾಪಿ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡೋಣ? 3 ಫೀಲ್ಡ್ಸ್, ನೇಮ್, ಇಮೇಲ್, ಡೇಟ್ ಆಫ್ ಬರ್ತ್, ಸೇಮ್ ಫೀಲ್ಡ್ಸ್ನೇ ನಾವು ಕೂಡ ನಮ್ಮ ಸ್ಟೂಡೆಂಟ್ ಕ್ಲಾಸಲ್ಲಿ ಕ್ರಿಯೇಟ್ ಮಾಡೋಣ. ಪ್ರೈವೇಟ್ ಸ್ಟ್ರಿಂಗ್ ನೇಮ್, ಪ್ರೈವೇಟ್ ಸ್ಟ್ರಿಂಗ್ ಇಮೇಲ್, ಪ್ರೈವೇಟ್ ಡೇಟ್. ಏನಕ್ಕಂತಂದರೆ ಕ್ಲೈಂಟು ಡೇಟ್ನ ಕಳಿಸ್ತಾ ಇದ್ದಾರೆ, ಅದನ್ನು ಸ್ಟೋರ್ ಮಾಡಲಿಕ್ಕೆ 2 ಡೇಟ್ ಇದೆ. ಒಂದು ಯುಟಿಲ್ ಪ್ಯಾಕೇಜ್ ಇದೆ, ಇನ್ನೊಂದು SQL ಪ್ಯಾಕೇಜ್ ಇದೆ. ನಾವು SQL ಪ್ಯಾಕೇಜ್ ಯೂಸ್ ಮಾಡೋಣ. ಅದಾದಮೇಲೆ ಡೇಟ್ ಅಂತ ಇದೆ, DOB ಅಂತಿದೆ, ನಾವು DOB ಅಂತಲೇ ಸ್ಟೋರ್ ಮಾಡೋಣ. ಡೇಟ್ ಆಫ್ ಬರ್ತ್. ಇದಾದಮೇಲೆ ಕ್ವಿಕ್ಕಾಗಿ ಸೆಟರ್ಸ್ ಗೆಟರ್ಸ್ನ ಆ್ಯಡ್ ಮಾಡೋಣ. ಡೇಟಾ ಅನ್ನೋಟೇಷನ್ನು, ಅದೇ ರೀತಿ ಆಲ್ ಆರ್ಕ್ಸ್ ಕನ್ಸ್ಟ್ರಕ್ಟರು ಮತ್ತು ನೋ ಆರ್ಕ್ಸ್ ಕನ್ಸ್ಟ್ರಕ್ಟರು. ಸೇವ್ ಮಾಡೋಣ. ಈಗೇನು ಮಾಡೋಣ? ಈ ಸ್ಟೂಡೆಂಟ್ ಕ್ಲಾಸ್ ಒಳಗಡೆಗೆ ನಾವು ಫೀಲ್ಡ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ನೇಮ್, ಇಮೇಲ್, ಡೇಟ್ ಆಫ್ ಬರ್ತ್. ನಾವೇನು ಮಾಡ್ಬೋದು? ಕ್ಲೈಂಟ್ ಕಳಿಸ್ತಾ ಇರೋ ಎಲ್ಲ ವ್ಯಾಲ್ಯೂಸ್ನ ಈ ಒಂದು ಕ್ಲಾಸಿನ ಫೀಲ್ಡ್ಸಿಗೆ ನಾವು ಕಾಪಿ ಮಾಡೋಣ. ಓಕೆ, ಅದನ್ನು ಕಾಪಿ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? ಫಸ್ಟ್ ಆಫ್ ಆಲ್ ಅವ್ರು ಎಲ್ಲಿ ಕಳಿಸ್ತಾ ಇದ್ದಾರೆ? ಇದನ್ನು ರಿಕ್ವೆಸ್ಟ್ ಬಾಡಿ ಒಳಗಡೆ ಕಳಿಸ್ತಾ ಇದ್ದಾರೆ, ಹೌದಾ? ಸೊ ಇದು ರಿಕ್ವೆಸ್ಟು. ಈ ರಿಕ್ವೆಸ್ಟ್ ಒಳಗಡೆಗೆ ಬಾಡಿ ಅಂತ ಇರುತ್ತೆ, ಬಾಡಿ ಅಂತ ಇದೆ. ಈ ಬಾಡಿ ಒಳಗಡೆಗೆ ನಾವು ಜೇಸನ್ ಫಾರ್ಮ್ಯಾಟ್ ಒಳಗಡೆಗೆ ಡೇಟಾನ ಪಾಸ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ನಮ್ಮ ಒಂದು ಜಾವಾ ಕ್ಲಾಸಿಗೆ ಮ್ಯಾಪ್ ಮಾಡಬೇಕು, ಜಾವಾ ಕ್ಲಾಸಿಗೆ ಕಾಪಿ ಮಾಡಬೇಕು, ಬೈಂಡ್ ಮಾಡಬೇಕು. ಬೇಸಿಕಲಿ ಟೆಕ್ನಿಕಲಿ ಏನಂತ ಕರಿತೀವಿ ಅಂದರೆ ಬೈಂಡಿಂಗ್ ಅಂತ ಕರಿತೀವಿ. ಅದಕ್ಕೆ ನಾವು ಬೈಂಡ್ ಮಾಡಬೇಕು ಅಂತಂದರೆ ವಿ ವಿಲ್ ಯೂಸ್ ರಿಕ್ವೆಸ್ಟ್ ಬಾಡಿ ಅನೋಟೇಷನ್. ಈ ಒಂದು ರಿಕ್ವೆಸ್ಟ್ ಬಾಡಿ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಅವಾಗೇನಾಗುತ್ತೆ ಅಂತಂದರೆ ರಿಕ್ವೆಸ್ಟ್ ಕಳಿಸ್ತಾ ಇರೋದು ರಿಕ್ವೆಸ್ಟು, ಆ ರಿಕ್ವೆಸ್ಟ್ ಬಾಡಿ ಒಳಗಡೆಗೆ ಏನು ಡೇಟಾ ಬಂದಿರುತ್ತಲ್ಲ ಆ ಎಲ್ಲ ಡೇಟಾನ ನಾವೇನು ಮಾಡ್ತಾ ಇದ್ದೀವಿ? ಒಂದು ಸ್ಟೂಡೆಂಟ್ ಅನ್ನೋ ಕ್ಲಾಸಿಗೆ ನಾವು ಬೈಂಡ್ ಮಾಡ್ತಾ ಇದ್ದೀವಿ. ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ ಅಂತ ಹೇಳಿ. ಈಗ ಎಲ್ಲ ವ್ಯಾಲ್ಯೂಸು ಈ ಸ್ಟೂಡೆಂಟ್ ಅನ್ನೋ ಒಂದು ಕ್ಲಾಸಿಗೆ ಬಂದು ಬೈಂಡ್ ಆಗಿರುತ್ತೆ, ಅಂದರೆ ಕಾಪಿ ಆಗಿರುತ್ತೆ. ನಾವೇನು ಮಾಡೋಣ? ಅದನ್ನು ಜಸ್ಟ್ ಫಾರ್ ದ ಟೈಮ್ ಬೀಯಿಂಗ್ ನಾನೇನು ಮಾಡ್ತೀನಿ? ಅದನ್ನು ಪ್ರಿಂಟ್ ಮಾಡ್ತೀನಿ. ಪ್ಲಸ್ ಸ್ಟೂಡೆಂಟ್. ಓಕೆ, ಟೇಕಿಂಗ್ ದ ಅಡ್ಮಿಷನ್ ಫಾರ್ ಅ ಸ್ಟೂಡೆಂಟ್ ಅಂತೇಳಿ ಆ ಒಂದು ಸ್ಟೂಡೆಂಟ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಜಾವಾದಲ್ಲಿ ಅದನ್ನು ಜಸ್ಟ್ ಪ್ರಿಂಟ್ ಮಾಡ್ತಾ ಇದ್ದೀನಿ, ಜಸ್ಟ್ ಫಾರ್ ಲೇಟರ್. ಆಮೇಲೆ ಮುಂದೆ ಏನು ಮಾಡೋಣ? ಆ ಸ್ಟೂಡೆಂಟ್ನ ನಾವು ಡೇಟಾಬೇಸಲ್ಲಿ ಸ್ಟೋರ್ ಮಾಡಿಬಿಟ್ಟು ಅಡ್ಮಿಷನ್ನ ಕಂಪ್ಲೀಟ್ ಮಾಡೋಣ. ಬಟ್ ಈಗ ಏನು ಮಾಡ್ತಿದ್ದೀನಿ? ಫಸ್ಟು ಬರ್ತಾ ಇದೀನೋ ಅಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ನಾವೇನು ಮಾಡೋಣ? ಅದನ್ನು ಪ್ರಿಂಟ್ ಮಾಡೋಣ. ಓಕೆ, ಪ್ರಿಂಟು ಮಾಡ್ತಾ ಇದ್ದೀನಿ, ಜೊತೆಗೆ ನಾನು ರಿಟರ್ನ್ ಕೂಡ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಪ್ರಿಂಟು ಮಾಡ್ಬೋದು, ರಿಟರ್ನು ಮಾಡ್ಬೋದು. ಪ್ರಿಂಟ್ ಮಾಡಲಿಕ್ಕೆ ನಾನೇನು ಮಾಡ್ತೀನಿ? ಜಸ್ಟ್ ಪ್ರಿಂಟಿಂಗ್ ದ ಸ್ಟೂಡೆಂಟ್ ಡೀಟೇಲ್ಸ್. ಓಕೆ, ಫೈನ್.
ಅದಾದಮೇಲೆ ಬೇಕಂದರೆ ನಾವು ರಿಟರ್ನ್ ಕೂಡ ಮಾಡ್ಬೋದು, ಬಟ್ ರಿಟರ್ನ್ ಮಾಡದೇನೂ ಇರ್ಬೋದು, ಏನಾದರೂ ಮಾಡ್ಬೋದು. ಫಾರ್ ಟೈಮ್ ಬಿಂಗ್ ನಾನೇನು ಮಾಡ್ತೀನಿ, ರಿಟರ್ನು ಮಾಡ್ತಾ ಇದ್ದೀನಿ, ಜೊತೆಗೆ ಪ್ರಿಂಟು ಮಾಡ್ತಾ ಇದ್ದೀನಿ, ರೈಟ್. ಓಕೆ, ಈಗೇನು ಮಾಡೋಣ, ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ. ಅಷ್ಟೇ, ಇದು ಬಿಟ್ಟರೆ ಬೇರೆ ನಾವೇನು ಮಾಡಬೇಕಾಗಿಲ್ಲ. ಜಸ್ಟ್ ರಿಕ್ವೆಸ್ಟ್ ಬಾಡಿನ ಕೊಟ್ಟು ನಾವು ಬರ್ತಾರೋ ಎಲ್ಲ ವ್ಯಾಲ್ಯೂಸ್ನ ಬೈಂಡ್ ಮಾಡ್ತಾ ಇದ್ದೀವಿ. ಬೈಂಡ್ ಮಾಡಿದ್ಮೇಲೆ ಪ್ರಿಂಟ್ ಮಾಡ್ತಿದ್ದೀವಿ, ಜೊತೆಗೆ ರಿಟರ್ನ್ ಮಾಡ್ತಾ ಇದ್ದೀವಿ ಒಂದು ಸ್ಟ್ರಿಂಗ್ ಜೊತೆಗೆ, ಟೇಕಿಂಗ್ ದ ಅಡ್ಮಿಷನ್ ಫಾರ್ ಎ ಸ್ಟೂಡೆಂಟ್ ಆ ಕಂಪ್ಲೀಟ್ ಸ್ಟೂಡೆಂಟ್ ಡೀಟೇಲ್ಸ್. ಓಕೆ, ಈಗೇನು ಮಾಡೋಣ, ಪೋಸ್ಟ್ ಮನಿಗೆ ವಾಪಸ್ ಹೋಗ್ಬಿಟ್ಟು ನಾವೇನು ಮಾಡೋಣ, ಈ ಒಂದು ರಿಕ್ವೆಸ್ಟ್ನ ಎಗೇನ್ ಇಟ್ ಮಾಡೋಣ. ಓಕೆ, ನಾನೇನು ಮಾಡ್ತೀನಿ, ಸೆಂಡ್ ಅಂತ ಕ್ಲಿಕ್ ಮಾಡ್ತೀನಿ. ಏನು ಬಂತಿದೆ ನೋಡಿರಿ, 201 ಕ್ರಿಯೇಟೆಡ್, ಟೇಕಿಂಗ್ ದ ಅಡ್ಮಿಷನ್ ಫಾರ್ ಎ ಸ್ಟೂಡೆಂಟ್. ಆ ಎಂಟೈರ್ ಸ್ಟೂಡೆಂಟ್ ಆಬ್ಜೆಕ್ಟ್ನ ನಾವು ಜಾವಾ ಒಂದು ಸ್ಟೂಡೆಂಟ್ ಅನ್ನೋ ಒಂದು ಆಬ್ಜೆಕ್ಟಿಗೆ ಬೈಂಡ್ ಮಾಡ್ತಾ ಇದ್ದೀವಿ. ನೇಮಲ್ಲಿ ಭೂಷಣ್ ಅಂತ ಬಂದಿದೆ, ಇಮೇಲಲ್ಲಿ bhushan@example.com ಅಂತ ಬಂದಿದೆ, ಡೇಟ್ ಆಫ್ ಬರ್ತಲ್ಲಿ ನಾನು ಪಾಸ್ ಮಾಡ್ತಿರೋ ಡೇಟ್ ಆಫ್ ಬರ್ತ್ ಬಂದಿದೆ. ಈಗೇನು ಮಾಡ್ತಾ ಇದ್ದೀವಿ, ನಾವು ಕ್ಲೈಂಟಿಂದ ಸರ್ವರಿಗೆ ಡೇಟಾನ ಪಾಸ್ ಮಾಡ್ತಾ ಇದ್ದೀವಿ. ಹೆಂಗೆ ಪಾಸ್ ಮಾಡ್ತಾ ಇದ್ದೀವಿ, ರಿಕ್ವೆಸ್ಟ್ ಬಾಡಿ ಒಳಗಡೆ ಪಾಸ್ ಮಾಡ್ತಾ ಇದ್ದೀವಿ. ಪೋಸ್ಟ್ ಮೆಥಡ್ನ ಯೂಸ್ ಮಾಡಿದಾಗ ನಾವು ಬಾಡಿ ಒಳಗಡೆಗೆ ಡೇಟಾನ ಪಾಸ್ ಮಾಡ್ಬೋದು. ಡೇಟಾನ ಯಾವ ಫಾರ್ಮೆಟಲ್ಲಿ ಪಾಸ್ ಮಾಡ್ತಾ ಇದ್ದೀವಿ, ಜೇಸನ್ ಫಾರ್ಮೆಟಲ್ಲಿ ಪಾಸ್ ಮಾಡ್ತಾ ಇದ್ದೀವಿ. ಜೇಸನ್ ಫಾರ್ಮೆಟಲ್ಲಿ ಡೇಟಾ ಯಾವ ರೀತಿ ಇರುತ್ತೆ, ಕೀ ವ್ಯಾಲ್ಯೂ ಪೇರ್ಸಲ್ಲಿ ಇರುತ್ತೆ. ಇದು ಕೀ ಇರುತ್ತೆ, ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಓಕೆ, ಕೀ ಯಾವಾಗಲೂ ಸ್ಟ್ರಿಂಗಲ್ಲಿರುತ್ತೆ, ವ್ಯಾಲ್ಯೂ ಆಬ್ಜೆಕ್ಟಲ್ಲಿರುತ್ತೆ. ಓಕೆ, ಅದಾದಮೇಲೆ ಕಳಿಸ್ತಾ ಇರೋ ವ್ಯಾಲ್ಯೂಸ್ನ ನಾವು ಜಾವಾ ಆಬ್ಜೆಕ್ಟಿಗೆ ಬೈಂಡ್ ಮಾಡ್ತಾ ಇದ್ದೀವಿ. ಬೈಂಡ್ ಮಾಡೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ರಿಕ್ವೆಸ್ಟ್ ಬಾಡಿ ಅನೋಟೇಷನ್ನ ಯೂಸ್ ಮಾಡಿದ್ವಿ. ಅದನ್ನು ಎಲ್ಲಿ ಪಾಸ್ ಮಾಡಿದ್ವಿ, ನಾವು ಪ್ಯಾರಾಮೀಟರ್ ಒಳಗಡೆಗೆ ಪಾಸ್ ಮಾಡಿದ್ದೀವಿ. ಅದಾದಮೇಲೆ ಒಂದು ಜಾವಾ ಕ್ಲಾಸಿಗೆ ಬೈಂಡ್ ಮಾಡಿದ್ದೀವಿ. ಇದಕ್ಕೆ ನಾವು ಜಸ್ಟ್ ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ, IO ಆಬ್ಜೆಕ್ಟ್ ಅಂತ ಕರಿತೀವಿ, ಅಥವಾ DTO ಆಬ್ಜೆಕ್ಟ್ ಅಂತ ಕೂಡ ಕರಿತೀವಿ. ಓಕೆ, ಫೈನ್. ಈಗ ನಾವು ಪ್ಯಾರಾಮೀಟ್ರಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ವಿ, ಅಕ್ಸೆಪ್ಟ್ ಮಾಡಿದ್ಮೇಲೆ ಪ್ರಿಂಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ನಿಮಗೊಂದು ಕ್ವಶನ್ ಇದೆ, ಇಲ್ಲಿ ನೇಮು ಎಕ್ಸಾಕ್ಟಾಗಿ ನೇಮ್ ಅನ್ನೋ ಒಂದು ವೇರಿಯೇಬಲಲ್ಲೇ ಯಾವ ರೀತಿ ಕಾಪಿ ಆಯಿತು. ಓಕೆ, ಇಮೇಲ್ ಅನ್ನೋದು ಇಮೇಲಲ್ಲೇ ಯಾವ ರೀತಿ ಕಾಪಿ ಆಯಿತು, DOB ಅದು DOB ಅನ್ನೋ ಫೀಲ್ಡಲ್ಲೇ ಯಾವ ರೀತಿ ಕಾಪಿ ಆಯಿತು ಅಂದರೆ, ರೀಸನ್ ಏನಪ್ಪ ಅಂದರೆ ನಾವು ವೆಬ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ವಿ. ಸೊ ವೆಬ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದಾಗ pom.xml ಓಪನ್ ಮಾಡ್ತೀನಿ. pom.xml ಅಲ್ಲಿ ಏನು ಮಾಡಿದ್ವಿ, ಒಂದು ವೆಬ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ವಿ. ವೆಬ್ ಡಿಪೆಂಡೆನ್ಸಿ ಆ್ಯಡ್ ಮಾಡಿದಾಗ ಬೈ ಡಿಫಾಲ್ಟಾಗಿ ಒಂದು ಡಿಪೆಂಡೆನ್ಸಿ ಕೂಡ ಇನ್ಹೆರಿಟ್ ಆಗುತ್ತೆ ಇದರಲ್ಲಿ, ಅಂದರೆ ಒಂದು ಡಿಪೆಂಡೆನ್ಸಿನ ಪುಲ್ ಮಾಡುತ್ತೆ. ಓಕೆ, ಅದು ಯಾವುದಪ್ಪ ಡಿಪೆಂಡೆನ್ಸಿ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಓಪನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಜಾಕ್ಸನ್ API ಅಂತ ಇದೆ, ಜಾಕ್ಸನ್ ಕೋರ್, ಜಾಕ್ಸನ್ ಅನೋಟೇಷನ್ಸ್, ಜಾಕ್ಸನ್ ಕೋರ್, ಆಮೇಲೆ ಜಾಕ್ಸನ್ ಡೇಟಾ ಟೈಪ್, ಜಾಕ್ಸನ್ ಡೇಟಾ ಬೈಂಡ್ ಅಂತ ಇದೆ, ಹೌದಾ. ಸೊ ಈ ಜಾಕ್ಸನ್ ಡೇಟಾ ಟೈಪ್ ಏನು ಮಾಡುತ್ತೆ ಅಂತಂದರೆ, ಅದು ಜೇಸನ್ ಆಬ್ಜೆಕ್ಟಿಂದ ಜಾವಾ ಆಬ್ಜೆಕ್ಟಿಗೆ, ಜಾವಾ ಆಬ್ಜೆಕ್ಟಿಂದ ಜೇಸನ್ ಆಬ್ಜೆಕ್ಟಿಗೆ ವ್ಯಾಲ್ಯೂಸ್ನ ಬೈಂಡ್ ಮಾಡುತ್ತೆ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಜೇಸನ್ ಆಬ್ಜೆಕ್ಟ್ ಒಳಗಡೆ ಕ್ಲೈಂಟು ವ್ಯಾಲ್ಯೂಸ್ನ ಪಾಸ್ ಮಾಡ್ತಾ ಇದ್ದಾನೆ. ಈ ಎಲ್ಲ ವ್ಯಾಲ್ಯೂಸನ್ನ ಜಾವಾ ಆಬ್ಜೆಕ್ಟಿಗೆ ಜಾಕ್ಸನ್ API ಬೈಂಡ್ ಮಾಡುತ್ತೆ, ಅಂದರೆ ಕಾಪಿ ಮಾಡುತ್ತೆ. ಬಟ್ ಜಾಕ್ಸನ್ APIಗೆ ಯಾವ ರೀತಿ ಗೊತ್ತಾಗುತ್ತೆ, ನೇಮಲ್ಲಿರೋದನ್ನ ನೇಮಲ್ಲೇ ಕಾಪಿ ಮಾಡು, ಇಮೇಲ್ ಇರೋದನ್ನ ಇಮೇಲಿಗೆ ಕಾಪಿ ಮಾಡು, DOBನ DOBಗೆ ಕಾಪಿ ಮಾಡು ಅಂತ, ಬಿಕಾಸ್ ಆಫ್ ದಿಸ್ ನೇಮಿಂಗ್ ಕನ್ವೆನ್ಷನ್ಸ್. ನಾನಿಲ್ಲಿ ಈ ನೇಮ್ನ ಕೊಟ್ಟು ಬೇರೆ ನೇಮ್ ಏನಾದ್ರು ಕೊಟ್ಟೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ABC ಅಂತೇನೋ ಕೊಡ್ತೀನಿ, ಅಥವಾ ಫುಲ್ ನೇಮ್ ಅಂತೇನೋ ಕೊಡ್ತೀನಿ ನಾನು. ಇಲ್ಲಿ ಇಮೇಲ್ ಬದಲಿ ಇಮೇಲ್ ಅಡ್ರೆಸ್ ಅಂತ ಕೊಡ್ತೀನಿ ನಾನು, ಅಥವಾ ಇಮೇಲ್ ID ಅಂತ ಕೊಡ್ತೀನಿ. ಇಲ್ಲಿ ಡೇಟ್ ಆಫ್ DOB ಬದಲಿ ಡೇಟ್ ಆಫ್ ಬರ್ತ್ ಅಂತ ಕೊಡ್ತೀನಿ. ಓಕೆ, ಈಗೇನಾಗುತ್ತೆ ನೋಡೋಣ. ಇಲ್ಲಿ ನಾವು ಕಳಿಸ್ತಾ ಇರೋ ಕೀ ಪ್ರಾಪರ್ಟಿ ಬೇರೆ ಇದೆ, ಕ್ಲೈಂಟ್ ಕಳಿಸ್ತಾ ಇರೋ ಕೀನೇ ಬೇರೆ ಇದೆ. ನೇಮ್ ಅಂತಿದೆ, ಇಮೇಲ್ ಅಂತಿದೆ, DOB ಅಂತಿದೆ. ಇಲ್ಲೇನಿದೆ, ಫುಲ್ ನೇಮ್ ಅಂತಿದೆ, ಇಮೇಲ್ ID ಅಂತಿದೆ, ಡೇಟ್ ಆಫ್ ಬರ್ತ್ ಇದೆ. ಬಟ್ ಈಗ ನೋಡೋಣ ವೆದರ್ ಜಾಕ್ಸನ್ API ವ್ಯಾಲ್ಯೂಸ್ನ ಬೈಂಡ್ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಹೇಳಿ. ಓಕೆ, ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನಾವೇನು ಮಾಡೋಣ, ಈಗ ಮತ್ತೆ ಎಗೈನ್ ಸೆಂಡ್ ಮಾಡೋಣ. ಸೆಂಡ್ ಮಾಡಿದಾಗ ಎಲ್ಲ ವ್ಯಾಲ್ಯೂಸು ನಲ್ ಆಗಿದೆ. ಏನಕ್ಕೆ, ಜಾಕ್ಸನ್ನು ವ್ಯಾಲ್ಯೂಸ್ನ ಬೈಂಡ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಅಲ್ಲಿ ನೇಮ್ ಪ್ರಾಪರ್ಟಿ ಇದೆ, ಕ್ಲೈಂಟ್ ಕಳಿಸ್ತಾ ಇರೋದು, ಇಲ್ಲೂ ನೇಮ್ ಪ್ರಾಪರ್ಟಿ ಇದೆನಾ ಅಂತ ಫಸ್ಟ್ ಚೆಕ್ ಮಾಡುತ್ತೆ. ನೇಮ್ ಪ್ರಾಪರ್ಟಿ ಇದ್ದರೆ ಆ ಒಂದು ವ್ಯಾಲ್ಯೂನ ನೇಮ್ ಅನ್ನೋ ಪ್ರಾಪರ್ಟಿಗೆ ಬೈಂಡ್ ಮಾಡುತ್ತೆ. ಅದೇ ರೀತಿ ಇಮೇಲ್ ಅನ್ನೋ ಪ್ರಾಪರ್ಟಿ ಇದೆನಾ, ಇಮೇಲ್ ಅನ್ನೋ ಪ್ರಾಪರ್ಟಿ ಎಕ್ಸಾಕ್ಟ್ ಮ್ಯಾಚ್ನ ಸರ್ಚ್ ಮಾಡುತ್ತೆ. ಇತ್ತು ಅಂತಂದರೆ ಬೈಂಡ್ ಮಾಡುತ್ತೆ, ಇಲ್ಲ ಅಂದರೆ ಇಲ್ಲ. DOB ಅಂತ ಚೆಕ್ ಮಾಡುತ್ತೆ, DOB ಅಂತ ಎಲ್ಲಾದರೂ ಇದೆಯಾ ಅದನ್ನು ಚೆಕ್ ಮಾಡುತ್ತೆ, ಇದ್ದರೆ ಬೈಂಡ್ ಮಾಡುತ್ತೆ, ಇಲ್ಲ ಅಂತಂದರೆ ಬೈಂಡ್ ಮಾಡಲಿಕ್ಕೆ ಹೋಗಲ್ಲ. ಸೊ ಇಲ್ಲೇನಾಗಿದೆ ಅಂತಂದರೆ, ನಾವು ಆ್ಯಡ್ ಮಾಡಿರೋ ಈ ಜಾವಾ ಕ್ಲಾಸಲ್ಲಿ ಆ್ಯಡ್ ಮಾಡಿರೋ ಫೀಲ್ಡ್ಸು ಎಲ್ಲ ಫೀಲ್ಡ್ಸು ಡಿಫ್ರೆಂಟ್ ಇದೆ ಆ ಜೇಸನ್ ಪ್ರಾಪರ್ಟಿಗಿಂತ. ಓಕೆನಾ, ಅದಕ್ಕೋಸ್ಕರ ಯಾವ ವ್ಯಾಲ್ಯೂಸು ಬೈಂಡ್ ಆಗಿಲ್ಲ. ಸೊ ಅದೆಲ್ಲ ಬೈಂಡ್ ಆಗಬೇಕು ಅಂತಂದರೆ ಏನು ಮಾಡಬೇಕು, ಅಲ್ಲಿ ಕಳಿಸ್ತಾ ಇರೋ ಸೇಮ್ ಪ್ರಾಪರ್ಟಿ ನೇಮ್ಸ್ನೇ ನಾವು ಇಲ್ಲಿ ಫೀಲ್ಡ್ ಆಗಿ ಕ್ರಿಯೇಟ್ ಮಾಡಬೇಕು. ಓಕೆ, ಇಮೇಲ್, ಅದೇ ರೀತಿ DOB ಸೇವ್ ಮಾಡೋಣ. ಈಗೇನಾಗುತ್ತೆ, ಆಟೋಮೆಟಿಕ್ಕಾಗಿ ಜಾಕ್ಸನ್ APIಗೆ ಈಸಿಯಾಗಿ ಫೈಂಡ್ ಆಗುತ್ತೆ. ನೇಮ್ ಅಲ್ಲಿರೋದನ್ನ ನೇಮಿಗೆ ಮ್ಯಾಪ್ ಮಾಡುತ್ತೆ, ಇಮೇಲಲ್ಲಿರೋದನ್ನ ಇಮೇಲಿಗೆ ಮ್ಯಾಪ್ ಮಾಡುತ್ತೆ, DOB ಅಲ್ಲಿರೋದನ್ನ DOBಗೆ ಮ್ಯಾಪ್ ಮಾಡುತ್ತೆ. ನಾನೀಗ ಸೆಂಡ್ ಅಂತ ಕೊಡ್ತೀನಿ. ಆಟೋಮೆಟಿಕ್ಕಾಗಿ ಎಲ್ಲ ವ್ಯಾಲ್ಯೂಸು ಬೈಂಡ್ ಆಗಿದೆ. ಸೊ ಇದರ ಅರ್ಥ ಯಾರು ಬೈಂಡಿಂಗ್ ಮಾಡ್ತಾ ಇದ್ದಾರೆ, ಜಾಕ್ಸನ್ API. ಜಾಕ್ಸನ್ API ಯಾವಾಗ ಆ್ಯಡ್ ಆಗುತ್ತೆ, ನಾವು ವೆಬ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದಾಗ ಬೈ ಡಿಫಾಲ್ಟಾಗಿ ಜಾಕ್ಸನ್ APIನ ಅದು ಆ್ಯಡ್ ಮಾಡಿರುತ್ತೆ. ಸೊ ಅದೇನು ಮಾಡುತ್ತೆ, ಜೇಸನ್ನಿಂದ
ಜೇಸನಿಂದ ಜಾವಾ ಆಬ್ಜೆಕ್ಟಿಗೆ, ಜಾವಾ ಆಬ್ಜೆಕ್ಟಿಂದ ಜೇಸನಿಗೆ ಆಟೋಮೆಟಿಕ್ಕಾಗಿ ಕನ್ವರ್ಷನ್ ಆಗುತ್ತೆ, ರೈಟ್? ಓಕೆ, ಹಾಗಾದರೆ ಈಗ ಒಂದು ವೇನ ಅರ್ಥ ಮಾಡ್ಕೊಂಡು ನಾವು ಯಾವ ರೀತಿ ಡೇಟಾನ ಪಾಸ್ ಮಾಡ್ಬೋದು ಅಂತ. ಪೋಸ್ಟ್ ಮ್ಯಾಪಿಂಗ್ ಒಳಗಡೆಗೆ ನಾವು ರಿಕ್ವೆಸ್ಟ್ ಬಾಡಿ ಒಳಗಡೆಗೆ ಡೇಟಾನ ಪಾಸ್ ಮಾಡ್ತಾ ಇದ್ವಿ. ಫೈನ್, ಅದಾದಮೇಲೆ ನಾನು ಹೇಳಿದ್ದೆ URL ಕೂಡ ನಾವು ಡೇಟಾನ ಪಾಸ್ ಮಾಡ್ಬೋದು. URL ಕೂಡ ನಾವು ಡೇಟಾನ ಪಾಸ್ ಮಾಡ್ಬೋದು. ನಾವೇನಾದರೂ ID ಆಗಿರ್ಬೋದು ಅಥವಾ ಏನಾದರೂ ಇಮೇಲ್ ಅಡ್ರೆಸ್ಸು ಈ ರೀತಿ ಪಾಸ್ ಮಾಡೋದಿತ್ತು, ಸ್ಮಾಲ್ ಇನ್ಫಾರ್ಮೇಷನ್ನ ಪಾಸ್ ಮಾಡ್ತಿತ್ತು ಅಂತಂದರೆ ಈಸಿಯಾಗಿ ನಾವು ಬೇರೆ HTTP ಮೆಥಡ್ಸ್ನ ಯೂಸ್ ಮಾಡಿಕೊಂಡು URL ಕೂಡ ನಾವು ಪಾಸ್ ಮಾಡ್ಬೋದು. ಹಾಗಾದರೆ URL ಕಳಿಸೋದಕ್ಕೆ ಯಾವುದೆಲ್ಲ ವೇಸ್ ಇದೆ, ಯಾವ ರೀತಿ ನಾವು URL ಡೇಟಾನ ಪಾಸ್ ಮಾಡ್ಬೋದು, ಅದನ್ನು ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.